ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ಆವರ್ತಿ ನಿಮ್ಮೊಂದಿಗೆ ದೇವರ ವಾಕ್ಯವನ್ನ ಹಂಚಿಕೊಳ್ಳಕ್ಕೆ ದೇವರು ಕೊಟ್ಟಿರುವಂತ ಸಮಯಕ್ಕಾಗಿ ದೇವರಿಗೆ ನಾನು ವಂದನೆಯನ್ನ ಸಲ್ಲಿಸುವಂತನಾಗಿದ್ದೇನೆ. ಈ ಒಂದು ಆನ್ಲೈನ್ ನಲ್ಲಿ ವೀಕ್ಷಿಸ್ತಾ ಇರುವಂತಹ ಸಹೋದರ ಮತ್ತು ಸಹೋದರರಿಗೆ ನಾನು ಇವತ್ತಿನ ದಿವಸ ಈ ವಾಕ್ಯಗಳನ್ನ ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೇನೆ. ಸತ್ಯವೇದದಲ್ಲಿ ನಾವು ನೋಡ್ಬೇಕಾದರೆ ಯೇಸು ಕ್ರಿಸ್ತನು ಸಾಮ್ಯ ರೂಪದಲ್ಲಿ ಅನೇಕ ಜನರುಗಳೊಂದಿಗೆ ಮಾತನಾಡೋದನ್ನ ನಾವು ನೋಡ್ತೇವೆ. ಇವತ್ತು ಒಂದು ಸಾಮ್ಯದ ವಿಷಯದಲ್ಲಿ ನಾನು ನಿಮ್ಮ ಜೊತೆಯಲ್ಲಿ ಹಂಚಿಕೊಳ್ಳಕ್ಕೆ ಇಷ್ಟಪಡುವಂತನಾಗಿದ್ದೇನೆ. ಅದು ಯಾವುದಂತಂದ್ರೆ ಅಂಜೂರದ ಮರದ ವಿಷಯದಲ್ಲಿ ನಾನು ನಿಮ್ಮ ಜೊತೆಯಲ್ಲಿ ಆ ಒಂದು ವಾಕ್ಯವನ್ನ ಹಂಚಿಕೊಳ್ಳಕ್ಕೆ ಇಷ್ಟಪಡುವಂತನಾಗಿದ್ದೇನೆ. ಲೂಕನು ಬರೆದಂತಹ ಸುವಾರ್ತೆಯಲ್ಲಿ 13ನೇ ಅಧ್ಯಾಯ 6ನೇ ವಚನದಿಂದ ಕೆಲವು ವಚನಗಳನ್ನು ನೋಡುವಾಗ ಇಲ್ಲಿ ಯೇಸು ಕ್ರಿಸ್ತನು ಒಂದು ಅಂಜೂರದ ಮರದ ವಿಷಯದಲ್ಲಿ ಆತನು ಮಾತನಾಡ್ತಾ ಇದ್ದಾನೆ. ಲೂಕನು ಬರೆದಂತಹ ಸುವಾರ್ತೆ 13ನೇ ಅಧ್ಯಾಯ 6ನೇ ವಚನದಿಂದ ನಾವು ನೋಡಿಕೊಳ್ಳೋಣ. ಆಮೇಲೆ ಆತನು ಒಂದು ಸಾಮ್ಯವನ್ನ ಹೇಳಿದನು. ಅದೇನೆಂದರೆ, ಒಬ್ಬನೊಬ್ಬನು ತನ್ನ ದ್ರಾಕ್ಷಿಯ ತೋಟದಲ್ಲಿ ಒಂದು ಅಂಜೂರದ ಗಿಡವನ್ನು ನಡೆಸಿದನು. ತರುವಾಯ ಅವನು ಅದರಲ್ಲಿ ಹಣ್ಣನ್ನ ಹುಡುಕುತ್ತಾ ಬಂದನು, ಸಿಕ್ಕಲಿಲ್ಲ. ಬಳಿಕ ಅವನು ತೋಟ ಮಾಡುವವನಿಗೆ, ನೋಡು, ನಾನು 3 ವರ್ಷದಿಂದಲೂ ಈ ಅಂಜೂರದ ಮರದಲ್ಲಿ ಹಣ್ಣನ್ನ ಹುಡುಕುತ್ತಾ ಬಂದಿದ್ದೇನೆ, ಆದರೂ ನನಗೆ ಸಿಕ್ಕಲಿಲ್ಲ. ಇದನ್ನ ಕಡಿದು ಇಲ್ಲದಿದ್ದರೆ ಇದರಿಂದ ಭೂಮಿಯು ಯಾಕೆ ಬಂಜೆ ಆಗಬೇಕೆಂದು ಹೇಳಿದನು. ಆದರೆ ತೋಟ ಮಾಡುವವನು, ಅಯ್ಯ, ಈ ವರ್ಷವೂ ಇದನ್ನ ಬಿಡು, ಅಷ್ಟರಲ್ಲಿ ನಾನು ಇದರ ಸುತ್ತಲೂ ಅಗೆದು ಗೊಬ್ಬರ ಹಾಕುತ್ತೇನೆ, ಮುಂದೆ ಹಣ್ಣು ಬಿಟ್ಟರೆ ಸರಿ, ಇಲ್ಲದಿದ್ದರೆ ಇದನ್ನ ಕಡಿದು ಹಾಕಬಹುದು ಎಂದು ಉತ್ತರ ಕೊಟ್ಟನು. ಸತ್ಯವೇದದಲ್ಲಿ ನಾವು ನೋಡುವಾಗ ಈ ಒಂದು ಸಾಮ್ಯದಲ್ಲಿ ಯೇಸು ಕ್ರಿಸ್ತನು ಆ ಒಂದು ತೋಟಗಾರನ ವಿಷಯದಲ್ಲಿ ಹೇಳ್ತಾನೆ. ತೋಟಗಾರನು 1 ವರ್ಷ ಆತನು ಬಂದು ಆ ಅಂಜೂರ ಮರವನ್ನ ನೋಡ್ತಾನೆ, ಅದರಲ್ಲಿ ಫಲವನ್ನ ಕಾಣದಿರುವಾಗ ಮುಂದಿನ ವರ್ಷದಲ್ಲಿ ಆದ್ರೂ ನಾನು ಬಂದು ನೋಡ್ತೇನೆ ಅಂತ ಹೇಳಿ 2ನೇ ವರ್ಷದಲ್ಲಿ ಸಹ ಆ ತೋಟದ ಮಾಲೀಕನು ಬರ್ತಾನೆ. ಆ ತೋಟದ ಮಾಲೀಕನು ಬಂದು 2ನೇ ವರ್ಷ ಕೂಡ ಆತನು ನೋಡುವಾಗ ಅದರಲ್ಲಿ ಯಾವುದೇ ಫಲಗಳನ್ನ ಆತನಿಗೆ ಸಿಕ್ಕಲಿಲ್ಲ. ಆತನು ಮನಸ್ಸಿನಲ್ಲಿ ನೊಂದುಕೊಳ್ತಾನೆ. 3 ವರ್ಷಗಳ ನಂತರ ಆತನು ಬಂದು ಮತ್ತೆ ಆ ತೋಟದಲ್ಲಿ ಆ ಮರದಲ್ಲಿ ಹಣ್ಣನ್ನ ನೋಡುವಾಗ ಅದಕ್ಕೆ ಹಣ್ಣು ಇರ್ಲಿಲ್ಲ ಅಂತ ಹೇಳಿ ನೋಡ್ತೇವೆ. ತೋಟದ ಕೆಲಸಗಾರನಿಗೆ ಕರೆದು ಆತನು ಹೇಳ್ತಾನೆ, ಇದನ್ನ ನಾನು ಬೇಸರಗೊಂಡಿದ್ದೇನೆ, ಇದನ್ನೇನ್ ಮಾಡು, ಕಡಿದು ಹಾಕು ಅಂತ ಹೇಳಿ ಆತನೇನ್ ಮಾಡ್ತಾನೆ, ಆ ತೋಟದ ಒಂದು ಕೆಲಸಗಾರನಿಗೆ ಹೇಳ್ತಾನೆ. ಆ ತೋಟದ ಕೆಲಸಗಾರನ್ ಹೇಳ್ತಾನೆ, ಇದನ್ನ ನನಗೆ ಸ್ವಲ್ಪ ಸಮಯ ಕೊಡ್ರಿ ಅಯ್ಯ, ಈ ವರ್ಷ ಇದನ್ನ ಬಿಡ್ರಿ, 1 ವರ್ಷ ನನಗೆ ಸಮಯ ಕೊಡ್ರಿ, ಇದಕ್ಕೆ ನಾನೇನ್ ಮಾಡ್ತೇನೆ, ಚೆನ್ನಾಗಿ ನೀರನ್ನ ಹಾಕ್ತೇನೆ, ಮತ್ತೆ ಪ್ರಯತ್ನ ಪಡ್ತೇನೆ, ಒಳ್ಳೆ ಗೊಬ್ಬರವನ್ನ ಕೊಡ್ತೇನೆ, ಇದರಿಂದ ಬಹುಶಃ ಮುಂದಿನ ವರ್ಷಕ್ಕೆ ಫಲ ಕೊಟ್ರೆ ಕೊಡಬಹುದು ಅಂತ ಹೇಳಿ ಆತನ ಭಾವಿಸ್ತಾನೆ. ಹಾಗೆ ಆ ಮಾಲೀಕನೇನ್ ಮಾಡ್ತಾನೆ, ಆತನ ಮಾತಿಗೆ ಸರಿ ಅಂತ ಹೇಳಿ ಆತನೇನ್ ಮಾಡ್ತಾನೆ, ಅದಕ್ಕೆ ಇನ್ನೊಂದು ಅವಕಾಶವನ್ನ ಕೊಡೋದನ್ನ ನೋಡ್ತೇವೆ. ಆ ತೋಟದ ಮಾಲೀಕನು ಅಂದರೆ ಈ ಲೋಕದ ಒಡೆಯನಾಗಿರುವಂತ ದೇವರು ಯೇಸು ಕ್ರಿಸ್ತನು ಆತನು ಹುಡುಕುತ್ತಾ ಬರ್ತಾ ಇದ್ದಾನೆ. ಆತನು ಮರದ ಹತ್ರ ಬರ್ತಾ ಇದ್ದಾನೆ. ಮರದ ಹತ್ರ ಬಂದು ಆತನು ನೋಡ್ತಾ ಇದ್ದಾನೆ. ಆ ಮರ ನಾನು ಮತ್ತು ನೀನಾಗಿದ್ದೇವೆ. ಆ ಮರದಲ್ಲಿ ಹಣ್ಣನ್ನು ಹುಡುಕುವಾಗ ಆ ಮರದಲ್ಲಿ ಹಣ್ಣು ಕಾಣದೇ ಇರುವಾಗ ಯೇಸು ಕ್ರಿಸ್ತನು ದುಃಖ ಪಡುವುದನ್ನ ನೋಡ್ತೇವೆ. ಯಾಕಂದ್ರೆ ಸತ್ಯವೇದದಲ್ಲಿ ನೋಡ್ಬೇಕಾದ್ರೆ ದೇವರು ಮನುಷ್ಯನಿಗೆ ಸೃಷ್ಟಿ ಮಾಡಿದ್ದು ಒಂದು ಮುಖ್ಯವಾದಂತ ಉದ್ದೇಶಕ್ಕಾಗಿ ದೇವರು ಸೃಷ್ಟಿ ಮಾಡಿದ್ದಾನೆ. ಅದು ಯಾವ ಉದ್ದೇಶಕ್ಕಾಗಿ ದೇವರು ಸೃಷ್ಟಿ ಮಾಡಿದ್ದಾನೆ ಅಂತಂದ್ರೆ, ನಮಗೆ ಯೆಶಾಯನು ಬರೆದಂತ ಪ್ರವಾದನೆ ಗ್ರಂಥದಲ್ಲಿ ನಾವು ನೋಡ್ಬೇಕಾದ್ರೆ 43ನೇ ಅಧ್ಯಾಯದಲ್ಲಿ 7ನೇ ವಚನ ಈ ರೀತಿಯಾಗಿ ಹೇಳ್ತದೆ, ನನ್ನ ಮಹಿಮೆಗಾಗಿ ನಾನು ಸೃಷ್ಟಿಸಿ ರೂಪಿಸಿ ಉಂಟು ಮಾಡಿದ ನನ್ನ ಹೆಸರಿನವರೆಲ್ಲರನ್ನು ಬರಮಾಡಬೇಕೆಂದು ಅಪ್ಪಣೆ ಕೊಡುವೆನು. ಸತ್ಯವೇದವನ್ನು ನೋಡುವಾಗ ದೇವರ ವಾಕ್ಯ ಈ ರೀತಿಯಾಗಿ ಹೇಳ್ತದೆ, ಮನುಷ್ಯನಿಗೆ ದೇವರ ಮಹಿಮೆಗೋಸ್ಕರ, ಅಂದರೆ ದೇವರನ್ನ ಮಹಿಮೆ ಪಡಿಸೋದಕ್ಕೋಸ್ಕರ ದೇವರೇನ್ ಮಾಡಿದ್ದಾನೆ, ಮನುಷ್ಯನಿಗೆ ಸೃಷ್ಟಿ ಮಾಡಿದ್ದಾನೆ ಅಂತ ಹೇಳಿ ಸತ್ಯವೇದ ತಿಳಿಸುವಂತದಾಗಿದೆ. ಸಹೋದರ ಮತ್ತು ಸಹೋದರಿಯರೇ, ನಿಮಗೆ ನಾನು ಇವತ್ತಿನ ದಿವಸ ಎಚ್ಚರಿಸಕ್ಕೆ ಇಷ್ಟಪಡುವಂತನಾಗಿದ್ದೇನೆ. ದೇವರ ವಾಕ್ಯದಲ್ಲಿ ನಾವು ಗಮನಿಸಿ ಅದನ್ನ ಅರ್ಥ ಮಾಡಿಕೊಳ್ಳೋದಾದ್ರೆ ದೇವರು ನಮಗೆ ಇದರಲ್ಲಿ ತಿಳಿಸುವಂತ ಮಾತೇನಂತಂದ್ರೆ, ನನ್ನ ಮತ್ತು ನಿನ್ನ ಜೀವಿತ ಏನಾಗಿದೆ, ದೇವರಿಗೆ ಮಹಿಮೆಯನ್ನ ತರ್ತಾ ಇದ್ದೇನೆ. ನಾನು ಆಡುವಂತ ಮಾತುಗಳಲ್ಲಿ, ನಾನು ಮಾಡುವಂತ ಕ್ರಿಯೆಗಳಲ್ಲಿ, ನನ್ನ ಒಂದು ಕುಟುಂಬದಲ್ಲಿ ಅಥವಾ ನನ್ನ ವೈಯಕ್ತಿಕ ಜೀವಿತದಲ್ಲಿ ದೇವರಿಗೆ ಮಹಿಮೆಯನ್ನ ಕೊಡ್ತಾ ಇದ್ದೇನಾ ಅಥವಾ ಇಲ್ಲ ಅಂತ ಹೇಳಿ
ನಾವು ಪ್ರಶ್ನೆ ಮಾಡಿಕೊಳ್ಳಬೇಕಾಗಿದೆ. ಹಾಗಾಗಿ ಗೊತ್ತಿನ ದಿವಸ ನಮ್ಮ ಒಂದು ಜೀವಿತ ದೇವರಿಗೆ ಸಂತೋಷಕರವಾಗಿದೆನಾ, ಅಥವಾ ನನ್ನ ಜೀವಿತದಿಂದ ದೇವರಿಗೆ ದುಃಖವನ್ನ ಉಂಟು ಮಾಡ್ತಾ ಇದ್ದೇನೆ? ನಾವು ಪ್ರಶ್ನೆ ಮಾಡಿಕೊಳ್ಬೇಕಾಗಿದೆ. ದೇವರಿಗೆ ಮಹಿಮೆ ಪಡಿಸುವಾಗ ದೇವರು ಸಂತೋಷ ಪಡುವಂತನಾಗಿದ್ದಾನೆ. ಇವತ್ತಿನ ದಿವಸ ಈ ಒಂದು ಅಂಜೂರ ಮರ ಅಂದ್ರೆ ಅದರಲ್ಲಿರುವಂತಹ ಹಣ್ಣುಗಳಂದ್ರೆ ಆ ಹಣ್ಣುಗಳು ಆತ್ಮಿಕದ ಫಲದ ವಿಷಯದಲ್ಲಿ ಮಾತನಾಡ್ತಾ ಇದೆ. ನಮ್ಮ ಒಂದು ಹೃದಯಗಳು, ನಮ್ಮ ಒಂದು ಜೀವಿತಗಳು ಫಲಭರಿತವಾಗಿದೆನಾ ಅಥವಾ ಇಲ್ಲ ಎನ್ನುವಂಥದ್ದನ್ನ ನಾವು ಪರೀಕ್ಷೆ ಮಾಡಿಕೊಳ್ಬೇಕಾಗಿದೆ. ಆ ಅಂಜೂರದ ಮರದ ಹತ್ರ ಮಾಲೀಕನು ಹೋದಾಗ ಅದರಲ್ಲಿ ಯಾವ ಹಣ್ಣು ಆತನಿಗೆ ಸಿಕ್ಕಲಿಲ್ಲ. ಆತನು ಹೇಳ್ತಾನೆ, ಈ ವರ್ಷ ಸರಿ, ಮುಂದಿನ ವರ್ಷ ಅಂತ ಹೇಳಿ ಆತನು ಪ್ರಯತ್ನ ಪಟ್ಟು ಬರ್ತಾನೆ. ಆದ್ರೂ ಕೂಡ ಅದರಲ್ಲಿ ಯಾವುದೇ ಹಣ್ಣುಗಳನ್ನ ಆತನಿಗೆ ಸಿಕ್ಕಲಿಲ್ಲ ಅಂತ ಹೇಳಿ ನೋಡ್ತೇವೆ. ಹಾಗಾಗಿ ಇವತ್ತಿನ ದಿವಸ ನಾವು ನೋಡ್ಬೇಕಾದ್ರೆ ಒಂದು ಮರ, ಬಹುಶಃ ಒಂದು ಆರೆಂಜ್ ಮರವನ್ನ ನಾವು ನೋಡುವಾಗ ಅನೇಕ ಹಣ್ಣುಗಳನ್ನ ನಾವು ನೋಡ್ತೇವೆ. ಆ ಒಂದು ಬಣ್ಣವಾದಂತ ಆ ಹಣ್ಣುಗಳನ್ನ ನೋಡುವಾಗ ಜನರು ಅದಕ್ಕೆ ಆಕರ್ಷಿಸಲ್ಪಟ್ಟು ಅದರ ಹತ್ರ ಹೋಗಿ ಅದರೊಂದಿಗೆ ಫೋಟೋ ತೆಗೆಸಿಕೊಳ್ಳೋದನ್ನು ನೋಡ್ತೇವೆ. ಅಥವಾ ಆ ಒಂದು ಹಣ್ಣುಗಳನ್ನ ತೆಗೆದುಕೊಂಡು ತಿನ್ನಬೇಕನ್ನುವಂತ ಆಸೆಯಿಂದ ಜನರು ಅದರ ಹತ್ರ ಹೋಗ್ತಾರೆ. ಒಬ್ಬರಲ್ಲ, ಇಬ್ಬರಲ್ಲ, ಅನೇಕ ಜನರು ಏನ್ ಮಾಡ್ತಾರೆ, ಆ ಒಂದು ಮರಕ್ಕೆ ಆಕರ್ಷಿಸಲ್ಪಡುವಂತರಾಗಿದ್ದಾರೆ. ಯಾಕಂತಂದ್ರೆ ಆ ಒಂದು ಮರ ಏನಾಗಿದೆ, ಮನುಷ್ಯನ ಜೀವಿತಕ್ಕೆ ಹೋಲಿಸಲ್ಪಟ್ಟಿದೆ. ಇಲ್ಲಿ ನಾವು ನೋಡುವಾಗ ಕೀರ್ತನೆ 1ನೇ ಅಧ್ಯಾಯದಲ್ಲಿ 2ನೇ ವಚನದಿಂದ ಕೆಲವು ವಚನಗಳಲ್ಲಿ ನಾವು ನೋಡುವಾಗ, ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಹಗಲಿರುಳು ಧ್ಯಾನಿಸುತ್ತಿರುವವನು ಅವನು ಎಷ್ಟೋ ಧನ್ಯನು. ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದ ಹಾಗಿರುವನು. ಅಂಥ ಮರವು ತಕ್ಕ ಕಾಲದಲ್ಲಿ ಫಲ ಕೊಡುತ್ತದಲ್ಲ, ಅದರ ಎಲೆ ಬಾಡುವುದೇ ಇಲ್ಲ, ಅದರಂತೆ ಅವನ ಕಾರ್ಯವು ಸಫಲವಾಗುವವು. ಇಲ್ಲಿ ನಾವು ನೋಡುವಾಗ ದೇವರ ವಾಕ್ಯದಲ್ಲಿ ಇಲ್ಲಿ ಆ ಒಂದು ಮರ ಏನಾಗಿದೆ ಅಂತಂದ್ರೆ ಮನುಷ್ಯನಿಗೆ ಹೋಲಿಸಲ್ಪಟ್ಟಿದೆ. ಮರ ಏನಂತಂದ್ರೆ ಆತನು ದೇವರೊಂದಿಗೆ ಸಂಬಂಧ ಬೆಳೆಸೋದನ್ನು ನೋಡ್ತೇವೆ. ದೇವರೊಂದಿಗೆ ಆತನು ಹಗಲಿರುಳು ಸಂಬಂಧವನ್ನ ಬೆಳೆಸುವಾಗ, ಆತನ ಧರ್ಮಶಾಸ್ತ್ರದಲ್ಲಿ ದೇವರ ವಾಕ್ಯದಲ್ಲಿ ನೆಲೆಗೊಳ್ಳುವುದರಿಂದ, ದೇವರೊಂದಿಗೆ ಪ್ರಾರ್ಥನೆಯಲ್ಲಿ ಕಾಲ ಕಳೆಯೋದ್ರಿಂದ ಆ ಒಂದು ಮರ ಏನಾಗಿದೆ, ತಕ್ಕ ಕಾಲದಲ್ಲಿ ಫಲಭರಿತವಾಗಿರುವಂತದ್ದೇ, ನೀರಿನ ಬಳಿಯಲ್ಲಿ ಬೆಳೆದಿರುವಂತಹ ಒಂದು ಮರದ ಹಾಗಿದೆ ಅಂತ ಹೇಳಿ ಸತ್ಯವೇದ ತಿಳಿಸುವಂತದ್ದಾಗಿದೆ. ಸತ್ಯವೇದದಲ್ಲಿ ನೋಡುವಾಗ ಈ ಒಂದು ವಾಕ್ಯಗಳು ನಮ್ಗೆ ತಿಳಿಸಬೇಕಾಗಿರುವಂತದ್ದು ಏನಂತಂದ್ರೆ, ಪ್ರತಿಯೊಬ್ಬರಿಗೆ ಅನೇಕ ವಿವಿಧವಾದಂತ ಆಸೆಗಳುಂಟು. ಮನುಷ್ಯನು ಸಹ ಆತನ ಏನ್ ಆಲೋಚನೆ ಮಾಡ್ತಾನಂದ್ರೆ, ನಾನು ಸಹ ಫಲಭರಿತವಾದಂತ ಜೀವಿತ ನನಗಿರಬೇಕು, ನಾನು ಸಹ ಬೆಳಿಬೇಕು, ನಾನು ಸಹ ಆಶೀರ್ವಾದದಿಂದ ತುಂಬಿಸಲ್ಪಡಬೇಕಂತ ಹೇಳಿ ಮನುಷ್ಯನು ಆಸೆ ಪಡೋದನ್ನ ನೋಡುತ್ತೇವೆ. ಇದರಲ್ಲಿ ನಾವು ನೋಡುವಾಗ ಪ್ರತಿಯೊಬ್ಬರು ಏನಾಗ್ತಾರೆ, ಇದು ಆಸೆಯನ್ನ ಅವರ ಜೀವಿತದಲ್ಲಿ ಅವರು ಇಟ್ಟುಕೊಂಡಿರುವಂತಹ ವಿಷಯಗಳನ್ನ ನೋಡ್ತೇವೆ. ಆದರೆ ಇವತ್ತಿನ ದಿವಸ ಜನರು ಆ ಒಂದು ಮರಕ್ಕೆ ಆಕರ್ಷಿಸಲ್ಪಟ್ರು. ಯಾಕಂತಂದ್ರೆ ಆ ಮರದಲ್ಲಿ ಹಣ್ಣುಗಳಿದ್ವು. ಹಾಗಾಗಿ ಇವತ್ತಿನ ದಿವಸ ನಮ್ಮ ಜೀವಿತ ಫಲಭರಿತವಾಗಿದ್ದಂತ ಪಕ್ಷದಲ್ಲಿ ಏನಾಗ್ತದೆ, ಅನೇಕ ಜನರು, ಒಬ್ರಲ್ಲ ಇಬ್ರಲ್ಲ, ಅನೇಕ ಜನರು ಏನ್ ಮಾಡ್ತಾರೆ, ನಮ್ಮೊಂದಿಗೆ ಸಹವಾಸ ಮಾಡಕ್ಕೆ ಇಷ್ಟಪಡುವಂತರಾಗಿದ್ದಾರೆ. ಹಾಗಾಗಿ ನಾವು ನೋಡ್ಬೇಕಾದ್ರೆ ಸತ್ಯವೇದದಲ್ಲಿ ನಮಗೆ ತಿಳಿಸುವಂತ ಮಾತೇನಂತಂದ್ರೆ, ದೇವರಿಗೆ ನಾವೇನಾಗ್ಬೇಕಾಗಿದೆ, ಮೆಚ್ಚುಗೆಯಾದಂತ ಜೀವಿತ ನಾವು ಏನ್ ಮಾಡ್ಬೇಕಾಗಿದೆ, ಅನುಸರಿಸಬೇಕಾಗಿದೆ. ಸತ್ಯವೇದದಲ್ಲಿ ಯಾಕೋಬನನ್ನ ನಾವು ನೋಡ್ತೇವೆ. ಆತನಿಗೆ 12 ಮಕ್ಕಳು. ಆತನು ಆ 12 ಮಕ್ಕಳಲ್ಲಿ ಒಬ್ಬ ಮಗನು ಯೋಸೇಫನನ್ನ ನಾವು ನೋಡುತ್ತೇವೆ. ಯೋಸೇಫನ ಜೀವಿತ, ಆತನೇನ್ ಮಾಡಿದಾನೆ, ತನ್ನ ತಂದೆಯ ಮನೆಯಲ್ಲಿ 17 ವರ್ಷಗಳ ಕಾಲ ಆತನು ಕಾಲವನ್ನ ಕಳೀತಾನೆ. ತನ್ನ ತಂದೆಯ ಮನೆಯಲ್ಲಿ ಆತನು ಬೆಳೆಯುವಾಗ ಸಂತೋಷವಾಗಿ ಬೆಳೆದನು. ಅದಾದ್ಮೇಲೆ ನಾವು ನೋಡ್ತೇವೆ 17ನೇ ವಯಸ್ಸಿನಲ್ಲಿ ಆತನಿಗೆ ತನ್ನ ಸಹೋದರರು ಆತನಿಗೆ ಏನ್ ಮಾಡಿದ್ದಾರೆ, ಆ ಒಂದು ಐಗುಪ್ತ ದೇಶಕ್ಕೆ ಮಾರ್ತಾರೆ. ಆ ಒಂದು ಚಿಕ್ಕ ಹುಡುಗನಿಗೆ ಯಾವುದು ಗೊತ್ತಿಲ್ಲ, ಆದರೆ ತನ್ನ ತಂದೆಯ ಮನೆಯಲ್ಲಿ ಆತನು ಕಲ್ತಿರುವುದು ಏನಂತಂದ್ರೆ, ಯೆಹೋವ ದೇವರು ನಿಜವಾದಂತ ದೇವರಾಗಿದ್ದಾನಂತೇಳಿ ಆತನು ಕಲಿತುಕೊಂಡು ಆತನು ಜೀವಿಸ್ತಾನೆ. ಆತನು ಪರದೇಶದಲ್ಲಿ ಹೋದರೂ ಕೂಡ ಆತನು ದೇವರನ್ನ ಸ್ಮರಿಸೋದನ್ನ ಬಿಡಲಿಲ್ಲ. ಸತ್ಯವೇದ ಆತನಿಗೆ ಒಂದು ಬಿರುದನ್ನ ಕೊಡುತ್ತದೆ, ಆತನಿಗೆ ಒಂದು ಹೆಸರನ್ನ ಕೊಟ್ಟಿದೆ. ಆತನ ಹೆಸರೇನಂತಂದ್ರೆ, ಸತ್ಯವೇದದಲ್ಲಿ ಆದಿಕಾಂಡ 49ನೇ ಅಧ್ಯಾಯ 22ನೇ ವಚನದಲ್ಲಿ ಈ ರೀತಿಯಾಗಿ ಹೇಳ್ತದೆ, ಯೋಸೇಫನು ಬಹು ಫಲವನ್ನು ಬಿಡುವ
ವೃಕ್ಷಕ್ಕೆ ಸಮಾನನಾಗಿದ್ದಾನೆ. ವರತೆಯ ಬಳಿಯಲ್ಲಿ ಬೆಳೆದು ರಂಬೆಗಳನ್ನು ಗೋಡೆಯ ಆಚೆಗೆ ಚಾಚಿರುವ ಫಲವೃಕ್ಷದಂತಿದ್ದಾನೆ. ಸತ್ಯವೇದ ತಿಳಿಸ್ತದೆ ಯೋಸೇಫನು ಬಹು ಫಲ ಕೊಡುವಂತ ವೃಕ್ಷಕ್ಕೆ ಸಮಾನನಾಗಿದ್ದಾನೆ ಅಂತ ಹೇಳಿ. ಸತ್ಯವೇದ ಆತನಿಗೆ ಒಂದು ಫಲ ಕೊಡುವಂತ ಮರವಾಗಿದೆ ಅಂತ ಹೇಳಿ ಆತನಿಗೆ ಕರೆಯಲ್ಪಟ್ಟಿದೆ. ಲೂಕನ ಬರೆದಂತ ಸುವಾರ್ತೆ 13ನೇ ಅಧ್ಯಾಯದಲ್ಲಿ 8ನೇ ವಚನದಿಂದ ನಾವು ನೋಡುವಾಗ ಅಲ್ಲಿ ಆ ತೋಟಗಾರನ ಏನ್ ಹೇಳ್ತಾ ಇದ್ದಾನೆ ತನ್ನ ಮಾಲೀಕನಿಗೆ, ಅಯ್ಯ ಏನ್ ಮಾಡು, ಈ ವರ್ಷ ಆದ್ರೂ ನೀನೇನ್ ಮಾಡು, ಇದಕ್ಕೆ ಸಮಯನ್ನ ಕೊಡು, ಇದಕ್ಕೆ ನಾನೇನ್ ಮಾಡ್ತೇನೆ, ಒಳ್ಳೆ ನೀರನ್ನ ಅಥವಾ ಗೊಬ್ಬರವನ್ನ ಕೊಟ್ಟು ನಾನೇನ್ ಮಾಡ್ತೇನೆ, ಇದನ್ನ ಕಾಪಾಡ್ತೇನೆ, ಈ ವರ್ಷ ಆದ್ರೂ ಅದನ್ನ ಸಂರಕ್ಷಿಸ್ತೇನೆ, ಇಲ್ಲದಿದ್ದರೆ ಅದನ್ನ ಕಡೆದು ಹಾಕೋಣ ಅಂತ ಹೇಳಿ ಆತನ ಕೇಳ್ಕೊಳ್ತಾನೆ. ಇವತ್ತು ಸಹ ದೇವರು ಸಹ ಆತನು ನಮ್ಮನ್ನ ಹುಡುಕಿ ನೋಡ್ಕೊಂಡು ಬರ್ತಾ ಇದ್ದಾನೆ. ನಮಗೆ ವರ್ಷಕ್ಕೆ ವರ್ಷ ಆತನ ಏನ್ ಮಾಡ್ತಾ ಇದ್ದಾನೆ, ಸಮಯವನ್ನ ಕೊಡ್ತಾ ಇದ್ದಾನೆ. ಈ ವರ್ಷ ಆದ್ರೂ ನನ್ನ ಮಗನು ನನ್ನ ಮಗಳು ನನ್ನ ಕಡೆ ತಿರುಗ್ತಾರೆ ಅಂತ ಹೇಳಿ ಆತನ ಕಾಯ್ತಾ ಇದ್ದಾನೆ. ನಮ್ಮ ಜೀವಿತಗಳು ಹೇಗಿದೆ, ನಮ್ಮನ್ನ ನಾವು ಪ್ರಶ್ನೆ ಮಾಡಿಕೊಳ್ಬೇಕಾಗಿದೆ. ಈ ಒಂದು ಅಂತ್ಯಕಾಲದ ಸಮಯದಲ್ಲಿ ನಾವು ಎಚ್ಚರವಾಗಿರಬೇಕಾಗಿದೆ. ಯೇಸು ಕ್ರಿಸ್ತನು ಅತಿ ಬೇಗನೆ ತಿರುಗಿ ಬರುವಂತನಾಗಿದ್ದಾನೆ. ನಾನು ನೀನು ಆತನಿಗೆ ಸಾಕ್ಷಿಯ ಜೀವಿತವನ್ನ ಜೀವಿಸ್ತಾ ಇದ್ದಿದ್ದೇವಾ ಅಥವಾ ಇಲ್ಲ ಅಂತ ಹೇಳಿ ನಾವು ಪ್ರಶ್ನೆ ಮಾಡಿಕೊಳ್ಳಬೇಕಾಗಿದೆ. ಆ ಫಲದಲ್ಲಿ ನಾವು ನೋಡಬೇಕಾದರೆ ಗಲಾತ್ಯದವರಿಗೆ ಬರೆದಂತ ಪತ್ರಿಕೆ 5ನೇ ಅಧ್ಯಾಯ 22ನೇ ವಚನದಲ್ಲಿ ಪೌಲನು ಈ ರೀತಿಯಾಗಿ ಹೇಳ್ತಾನೆ, ಆದರೆ ದೇವರಾತ್ಮನಿಂದ ಉಂಟಾಗುವ ಫಲವೇನೆಂದರೆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಕ್ಷಮೆದಮೆ ಇಂಥವುಗಳೇ. ಸತ್ಯವೇದದಲ್ಲಿ ಆ ಒಂದು ನೀತಿವಂತರ ಜೀವಿತ ಹೇಗಿರ್ತದೆ ಅಂದ್ರೆ ಅವರಲ್ಲಿ ಪ್ರೀತಿ ತುಂಬಿರ್ತದೆ, ಸಂತೋಷ ತುಂಬಿರ್ತದೆ, ಅವರ ಜೀವಿತ ಏನಾಗಿರ್ತದೆ, ಸಮಾಧಾನದಿಂದ ತುಂಬಿರುವಂತದ್ದಾಗಿದೆ, ದೀರ್ಘ ಶಾಂತಿ ಉಳ್ಳವರಾಗಿರ್ತಾರೆ ಅಂತ ಹೇಳಿ ಸತ್ಯವೇದ ತಿಳಿಸುವಂತದ್ದಾಗಿದೆ. ಹಾಗಾಗಿ ಇವತ್ತಿನ ದಿವಸ ಆ ರೀತಿಯಾದಂತ ಗುಣಗಳು ನಿನ್ನತ್ರ ಅಥವಾ ನನ್ನ ಹತ್ರ ನಾವು ಬೆಳೆಸಿಕೊಳ್ತಾ ಇದ್ದಿದ್ದೇವ? ನಾವು ಪ್ರಶ್ನೆ ಮಾಡಿಕೊಳ್ಬೇಕಾಗಿದೆ. ಯಾಕಂತಂದ್ರೆ ನಾವು ಜೀವಿಸ್ತಾ ಇರುವಂತದ್ದು ದೇವರಿಗೆ ಇಷ್ಟ ಬರ್ತಾ ಇಲ್ಲ. ಆ ಒಂದು ತೋಟದ ಮಾಲೀಕನು ಆ ಗಿಡದ ಹತ್ರ ಬಂದು ಆಲೋಚನೆ ಮಾಡಿ ನೋಡ್ತಾನೆ, ಇದಕ್ಕೆ ಕಡಿದು ಹಾಕೋಣ ಅಂತ ಹೇಳ್ತಾ ಇದ್ದಾನೆ. ಇವತ್ತು ಯೇಸು ಕ್ರಿಸ್ತನನ್ನ ನಂಬಿಕೊಂಡಿದ್ದೇವೆ, ದೀಕ್ಷಾ ಸ್ನಾನವನ್ನ ತೆಗೆದುಕೊಂಡಿದ್ದೇವೆ, ಯೇಸು ಕ್ರಿಸ್ತನಿಗೆ ನಾವು ದೇವರಂತ ಹೇಳಿ ನಂಬಿಕೊಂಡು ಜೀವಿಸ್ತಾ ಇದ್ದಿದ್ದೇವೆ. ಆದರೆ ನಮ್ಮ ಜೀವಿತದಲ್ಲಿ ನಾವು ದೇವರಿಗೆ ಫಲಭರಿತವಾಗಿ ಜೀವಿಸ್ತಾ ಇದ್ದಿದ್ದೇವಾ ಅಥವಾ ಇಲ್ಲ ಅಂತ ಹೇಳಿ ನಾವು ನೋಡಿಕೊಳ್ಳಬೇಕಾಗಿದೆ. ಫಲಭರಿತವಾಗಿ ಇಲ್ಲದೆ ಇರುವಾಗ ಏನಾಗ್ತದೆ, ಯೇಸು ಕ್ರಿಸ್ತನು ಆತನು ನಮಗೇನ್ ಮಾಡ್ತಾನೆ, ಕಡಿದು ಹಾಕ್ತಾನೆ. He will pull us out and he will destroy us. ಸತ್ಯವೇದದಲ್ಲಿ ನಾವು ನೋಡುವಾಗ ಮಾರ್ಕನು ಬರೆದಂತಹ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಇಲ್ಲಿ ಯೇಸು ಕ್ರಿಸ್ತನು ಆತನು ತಾನು ಸುವಾರ್ತೆಯನ್ನು ಸಾರುವಾಗ ಒಂದು ಹಳ್ಳಿಯಿಂದ ಇನ್ನೊಂದು ಹಳ್ಳಿಗೆ, ಇನ್ನೊಂದು ಪ್ರಾಂತ್ಯಕ್ಕೆ ಆತನು ಪ್ರಯಾಣ ಬೆಳೆಸೋದನ್ನು ನೋಡ್ತೇವೆ. ಮಾರ್ಕನು ಬರೆದಂತ ಸುವಾರ್ತೆ 11ನೇ ಅಧ್ಯಾಯ 12ನೇ ವಚನದಲ್ಲಿ ನಾವು ನೋಡುವಾಗ, ಮರುದಿನ ಅವರು ಬೆಥಾನ್ಯವನ್ನು ಬಿಟ್ಟು ಬರುತ್ತಿರುವಾಗ ಆತನು ಹಸಿದನು. ಯಾರು? ಯೇಸು ಕ್ರಿಸ್ತನಿಗೆ ಹಸುವೆ ಆಗಿತ್ತು. ಮತ್ತು ಎಲೆ ಬಿಟ್ಟಿದ್ದ ಒಂದು ಅಂಜೂರದ ಮರವನ್ನು ದೂರದಲ್ಲಿ ಕಂಡು ಅದರಲ್ಲಿ ತನಗೇನಾದರೂ ಹಣ್ಣು ಸಿಕ್ಕಿತೆಂದು ಅಲ್ಲಿಗೆ ಹೋದನು. ಅದರ ಹತ್ತಿರಕ್ಕೆ ಬಂದಾಗ ಅದರಲ್ಲಿ ಬರೀ ಎಲೆಗಳನ್ನೇ ಹೊರತು ಮತ್ತೇನು ಕಾಣಲಿಲ್ಲ. ಅದು ಅಂಜೂರದ ಹಣ್ಣಿನ ಕಾಲವಿಲ್ಲ. ಆಗ ಯೇಸು ಆ ಮರಕ್ಕೆ, ಇನ್ನು ಮೇಲೆ ಒಬ್ಬರೂ ನಿನ್ನಲ್ಲಿ ಹಣ್ಣನ್ನು ಎಂದಿಗೂ ತಿನ್ನದ ಹಾಗಾಗಲಿ ಎಂದು ಹೇಳಿದನು. ಆತನ ಶಿಷ್ಯರು ಅದನ್ನ ಕೇಳಿದರು. ನೋಡುವಾಗ ಯೇಸು ಕ್ರಿಸ್ತನಿಗೆ ಹಸಿವೆ ಆಗಿದೆ. ಹಸಿವೆಯಾದಂತ ಸಮಯದಲ್ಲಿ ಆತನು ಆ ಒಂದು ಮರದ ಹತ್ರ ಹೋಗ್ತಾನೆ. ಮರದ ಹತ್ರ ಹೋಗಿ ನನಗೇನಾದ್ರೂ ಆ ಮರದಲ್ಲಿ ಹಣ್ಣನ್ನ ಸಿಗ್ತದೆ ಅಂತ ಹೇಳಿ ನೋಡ್ತಾನೆ. ಆ ಮರಕ್ಕೆ ಹಚ್ಚು ಹಸಿರಾದಂತ ಎಲೆಗಳಿದೆ. ಆ ಎಲೆಗಳನ್ನ ಆತನು ನೋಡ್ತಾ ಇದ್ದಾನೆ. ಆದರೆ ಅದರಲ್ಲಿ ಎಲ್ಲೂ ಹಣ್ಣು ಸಿಕ್ಲಿಲ್ಲ ಅಂತ ಹೇಳಿ ನೋಡ್ತೇವೆ. ನಾವು ತಿಳ್ಕೊಳ್ಳುವಂತ ಮಾತೇನಂತಂದ್ರೆ, ಯೇಸು ಕ್ರಿಸ್ತನು ನನ್ನ ಹತ್ರ ನಿನ್ನ ಹತ್ರ ಬಂದು ಹುಡುಕ್ತಾ ಇದ್ದಾನೆ. ನನ್ನ ಒಂದು ಜೀವಿತ, ನನ್ನ ಒಂದು ಕಾರ್ಯಗಳು ದೇವರಿಗೆ ಮೆಚ್ಚುಗೆ ಆಗ್ತಾ ಇದೆನಾ ಅಥವಾ ಇಲ್ಲ? ಇಲ್ಲಿ ನಾವು ನೋಡ್ತೇವೆ, ಮರುದಿನ ಆ ಒಂದು ದಾರಿಯಲ್ಲಿ ಮತ್ತೆ ತಿರುಗಿ ಹೋಗುವಾಗ ಶಿಷ್ಯರು ಮಾತಾಡ್ಕೊಳ್ತಾರೆ. 20ನೇ ವಚನದಲ್ಲಿ ನಾವು ನೋಡುವಾಗ, ಬೆಳಗ್ಗೆ ಅವರು ಬರುತ್ತಿರುವಾಗ ಆ ಅಂಜೂರದ ಮರವು ಬುಡದಿಂದಲೂ ಒಣಗಿ ಹೋಗಿರುವುದನ್ನ ಕಂಡರು. ನಾವು ನೋಡುವಾಗ ಆ ಒಂದು ಮರಕ್ಕೆ ಮರುದಿನ ನೋಡ್ತಾರೆ,
ಆ ಒಂದು ಮರ ಏನಾಗಿದೆ, ಬುಡದಿಂದ ಅದೇನಾಗಿದೆ, ಒಣಗಿ ಹೋಗಿದೆ. ಒಣಗಿ ಹೋಗಿರುವಂತ ಮರಕ್ಕೆ ಆ ಶಿಷ್ಯರು ನೋಡ್ತಾರೆ. ಶಿಷ್ಯರು ನೋಡಿ, ಅಯ್ಯೋ ನಿನ್ನೆ ಇದು ಏನಾಗಿತ್ತು, ಹಚ್ಚ ಹಸಿರಾಗಿ ಕಾಣ್ತಾ ಇತ್ತು, ಆದ್ರೆ ಇವತ್ತೇನಾಗಿದೆ, ಬಾಡಿ ಹೋಗಿದೆ. ನಮ್ಮ ಜೀವಿತದಲ್ಲೂ ಸಹ ನಾವೇನಾಗ್ತೇವೆ, ದೇವರ ಮಾತಿನನುಸಾರವಾಗಿ ನಾವು ನಡೆದೇ ಹೋಗುವಾಗ ನಾವು ದೇವರಿಗೆ ದುಃಖಕರುವಂತದಂತ ಜೀವಿತವನ್ನ ನಾವು ಜೀವಿಸ್ತಾ ಇದ್ದೇವೆ. ಇಲ್ಲಿ ಯೋಸೇಫನ ಜೀವಿತ ನಾವು ನೋಡುವಾಗ, ಆತನು 17 ವರ್ಷ ತನ್ನ ತಂದೆಯ ಮನೆಯಲ್ಲಿದ್ದನು, ಸಂತೋಷವಾಗಿದ್ದನು. 17 ವರ್ಷಗಳಾದ ಮೇಲೆ ಆತನಿಗೆ ಐಗುಪ್ತ ದೇಶಕ್ಕೆ ಮಾರು ಹಾಕ್ತಾರೆ. ಆ ಒಂದು ಐಗುಪ್ತ ದೇಶದಲ್ಲಿ ಸುಮಾರು 13 ವರ್ಷಗಳ ಕಾಲ ಆತನು ಕಷ್ಟಗಳನ್ನು ಅನುಭವಿಸ್ತಾನೆ. ಅನೇಕರಿಗೆ ಪ್ರಶ್ನೆಗಳುಂಟು, ನನ್ನ ಜೀವಿತ ಯಾಕೆ ಈ ರೀತಿ ಆಗಿದೆ, ನಾನು ಸಹ ಇವತ್ತು ದೇವರಿಗೆ ಸ್ಮರಿಸ್ತಾ ಇದ್ದೇನೆ, ಕಷ್ಟಗಳು ಯಾಕೆ ನನಗಿದೆ ಅಂತ ಹೇಳಿ ಅನ್ಕೊಳ್ತಾ ಇದ್ದೀರಾ? ಯೋಸೇಫನಿಗೂ ಕೂಡ ಕಷ್ಟಗಳು ಬಂದಿದ್ದುವು. ಆತನಿಗೇನಾಗಿದೆ, ಪೋತಿಫರನ ಹೆಂಡತಿ ಆತನ ಮೇಲೆ ದೂಷಣೆ ಮಾಡಿದಾಗಿ ನಾವು ನೋಡ್ತೇವೆ. ಆತನಿಗೆ ಕತ್ತಲೆ ಕೋಣೆಯಲ್ಲಿ, ಅಂದ್ರೆ ಆತನಿಗೆ ಜೈಲಿನಲ್ಲಿ ಹಾಕ್ತಾರೆ. ಇವತ್ತಿನ ದಿವಸ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ, ಒಳ್ಳೆಯವರಿಗೆ ಕಷ್ಟಗಳು ಬರೋದು ಸಹಜವಾಗಿದೆ. ಯೋಸೇಫನಿಗೂ ಸಹ ಕಷ್ಟಗಳು ಬಂತು, ಆದರೂ ಕೂಡ ಆತನು ಆ ಕತ್ತಲೆ ಕೋಣೆಯಲ್ಲಿದ್ದಾಗ್ಲೂ ಕೂಡ ದೇವರಿಗೆ ಸ್ಮರಿಸೋದನ್ನ ಬಿಡಲಿಲ್ಲ. ಆತನು ಆ ದೇಶದಲ್ಲಿ ಒಬ್ಬ ನಾಯಕನಾದನು. ಆತನು ಆ ದೇಶಕ್ಕೆ ಒಬ್ಬ ಲೀಡರ್ ಆಗಿ ದೇವರು ಆತನಿಗೆ ಮಾರ್ಪಡಿಸ್ತಾನೆ. ನಮ್ಮ ಜೀವಿತಗಳು ಸಹ ಇವತ್ತು ಕಷ್ಟದಲ್ಲಿರಬಹುದು. ಯಾವುದೇ ಅಂಧಕಾರ ಶಕ್ತಿಗಳಾಗಿರ್ಬಹುದು, ಯಾವುದೇ ದುರಾತ್ಮನ ಶಕ್ತಿಗಳಾಗಿರಬಹುದು, ಮಾಟಮಂತ್ರದ ಶಕ್ತಿಗಳಾಗಿರಬಹುದು, ನಿನ್ನನ್ನ ಯಾವುದೇ ರೀತಿಯಾಗಿ ಬಂಧಿಸಿರುವಂತಹ ಶಕ್ತಿಗಳಾಗಿರಬಹುದು, ಅದನ್ನ ಯೇಸು ಕ್ರಿಸ್ತನು ತೆಗೆಕ್ಕೆ ಹೋಗುವಂತನಾಗಿದ್ದಾನೆ. ದೇವರು ಹೇಳುವಂತ ಮಾತೇನಂತಂದ್ರೆ, ನೀವು ಪ್ರಾರ್ಥನೆಯಲ್ಲಿ ಏನಾಗಬೇಕಾಗಿದೆ, ಬಲಗೊಳ್ಳಬೇಕಾಗಿದೆ. ಆ ಯೋಸೇಫನಿಗೆ ಒಂದ್ ದಿವಸ ದೇವ್ರು ನನ್ನನ್ನ ಕೈ ಬಿಡೋದಿಲ್ಲ ಅನ್ನುವಂತ ನಂಬಿಕೆ ಇತ್ತು. ಹಾಗಾಗಿ ದೇವರೇನ್ ಮಾಡಿದ್ದಾನೆ, ಆತನಿಗೆ ಬಲಪಡಿಸಿ ಆತನಿಗೆ ಆಶೀರ್ವಾದವನ್ನ ಕೊಟ್ಟಿದ್ದಾನೆ. ಆತನಿಗೂ ಸಹ ಕಷ್ಟಗಳು ಬಂದು, ಆತನಿಗೂ ಸಮಸ್ಯೆಗಳು ಬಂದು, ಆದಾಗ್ಲೂ ಕೂಡ ಆತನೇನ್ ಮಾಡಿದ್ದಾನೆ, ನಿಂತುಕೊಂಡಿದ್ದಾನೆ. ಸಹೋದರ ಮತ್ತು ಸಹೋದರಿಯರೇ, ದೇವರ ವಾಕ್ಯ ಈ ರೀತಿಯಾಗಿ ಹೇಳ್ತದೆ, ನೀವು ಭಯ ಪಡಬೇಡ್ರಿ, ದೇವರು ನಿಮ್ಮನ್ನ ಕೈ ಬಿಡೋದಿಲ್ಲ ಅಂತ ಹೇಳಿ ದೇವರ ವಾಕ್ಯ ತಿಳಿಸುವಂತದ್ದಾಗಿದೆ. ಯೋಸೇಫನು ಕೂಡ ಕಷ್ಟದಲ್ಲಿರುವಾಗ ದೇವರೊಂದಿಗೆ ಆತನು ಪ್ರತಿದಿನ ಆತನೇನ್ ಮಾಡ್ತಾ ಇದ್ದನು, ದೇವರಿಗೆ ಆತನು ಪ್ರಾರ್ಥನೆಯೊಂದಿಗೆ ದೇವರ ವಾಕ್ಯದಲ್ಲಿ ನೆಲೆಗೊಳ್ತಾ ಇದ್ದನು. ಹಾಗಾಗಿ ಸತ್ಯವೇದದಲ್ಲಿ ಆ ಒಂದು ನೀರಿನ ಬಳಿಯಲ್ಲಿ ಬೆಳೆದಿರುವಂತಹ ಮರ ಯಾವ ರೀತಿಯಾಗಿ ಫಲಭರಿತವಾಗಿತ್ತು, ಹಾಗೆ ಯೋಸೇಫನ ಜೀವಿತ ಕೂಡ ಏನಾಗಿದೆ, ಫಲಭರಿತವಾಗಿ ಮಾರ್ಪಡ್ತಂತ ಹೇಳಿ ನೋಡ್ತೇವೆ. ಇವತ್ತಿನ ದಿವಸ ಯೇಸು ಕ್ರಿಸ್ತನು ಅತಿ ಬೇಗನೆ ಬರುವಂತನಾಗಿದ್ದಾನೆ. ಆತನು ಆಕಾಶದಿಂದ ಇಳಿದು ಬರುವಾಗ ನನ್ನನ್ನ ನಿನ್ನನ್ನ ಗಮನಿಸಿ ನೋಡುವಂತನಾಗಿದ್ದಾನೆ. ಈ ಒಂದು ಮರದಲ್ಲಿ ಫಲ ಇದೆನಾ ಅಥವಾ ಇಲ್ಲ? ಫಲ ಇದ್ದಂತ ಪಕ್ಷದಲ್ಲಿ ನಾನು ನೀನು ನಿತ್ಯ ಜೀವದ ಬಾಧ್ಯತೆಯನ್ನು ಹೊಂದಿಕೊಳ್ಳುವಂತರಾಗಿದ್ದೇವೆ. ಫಲ ಇಲ್ಲದ ಪಕ್ಷದಲ್ಲಿ ನಾವೇನಾಗ್ತೇವೆ, ಕಡಿಯಲ್ಪಡುವಂತರಾಗಿದ್ದೇವೆ. ನಿತ್ಯ ನಿರಂತರವಾಗಿರುವಂತ ಮರಣಕ್ಕೆ ಸೇರುವಂತರಾಗಿದ್ದೇವೆ. ನಮ್ಮ ಜೀವಿತಗಳು ನಾಶವಾಗಿ ಇನ್ನು ಮುಂದೆ ನಮ್ಮ ಯಾವುದೇ ಒಂದು ಕಾರ್ಯಗಳು ಕಾಣೋದಿಲ್ಲ. ಯಾಕಂದ್ರೆ ನಾವು ಆರಿಸಿಕೊಳ್ಳುವಂತ ಮಾರ್ಗಗಳು ದೇವರಿಗೆ ಮೆಚ್ಚುಗೆ ಆಗಿಲ್ಲ. ಹಾಗಾಗಿ ಮಾಲೀಕನು ಅದಕ್ಕೆ ಇನ್ನೊಂದು ಸಮಯ ಏನ್ ಮಾಡ್ತೇನೆ, ಅದಕ್ಕೆ ನಾನು ಅವಕಾಶ ಕೊಡ್ತೇನೆ ಅಂತ ಹೇಳಿ ಆ ಒಂದು ಕೆಲಸಗಾರನ ಮಾತಿಗೆ ವಿಧೇಯನಾಗ್ತಾನೆ. ಹಾಗಾಗಿ ಗೊತ್ತಿನ ದಿವಸ ದೇವರು ಸಹ ಇವತ್ತು ನಿಮಗೆ ಒಂದು ಸಮಯವನ್ನು ಕೊಡ್ತಾ ಇದ್ದಾನೆ. ನಮ್ಮ ಪ್ರಾಣ ಇರುವ ಮಟ್ಟಿಗೆ ನಾವೇನ್ ಮಾಡೋಣ, ದೇವರಿಗೆ ನಾವು ಸಮರ್ಪಣೆ ಮಾಡೋಣ, ದೇವರೊಂದಿಗೆ ನಮ್ಮ ಸಂಬಂಧಗಳನ್ನ ಬೆಳೆಸೋಣ. ಪ್ರತಿದಿನ ನಾವು ದೇವರ ವಾಕ್ಯಗಳನ್ನ ಓದೋಣ, ಮತ್ತೆ ದೇವರೊಂದಿಗೆ ನಮ್ಮ ಪ್ರಾರ್ಥನೆ ಜೀವಿತವನ್ನ ಕಾಲ ಕಳೆಯೋಣ. ಹಾಗಾಗಿ ಇವತ್ತಿನ ದಿವಸ ಕೇಳಿರುವಂತಹ ಪ್ರತಿಯೊಂದು ಸಹೋದರ ಮತ್ತು ಸಹೋದರರಿಗೆ ದೇವರು ನಿಮ್ಮನ್ನ ಆಶೀರ್ವಾದ ಮಾಡಿ ನಡೆಸಲಿ ಅಂತ ಹೇಳಿ ನಮ್ಮ ಪ್ರಾರ್ಥನೆಯಾಗಿದೆ. ಕೊನೆಯದಾಗಿ